ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಸ್ಲಾತ್ ಎಂಬ ಪ್ರಾಣಿಯ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ಸ್ಲಾತ್ ಮರಗಳ ಮೇಲೆ ವಾಸಿಸುವ ಒಂದು ಸಸ್ತನಿ. ದಕ್ಷಿಣ ಅಮೆರಿಕ ಹಾಗೂ ಮಧ್ಯ ಅಮೆರಿಕದ ಸಮಶೀತೋಷ್ಣ ವಲಯದ ಮಳೆಕಾಡುಗಳಲ್ಲಿ ಕಂಡುಬರುವ ಈ ಪ್ರಾಣಿ ವಿಶೇಷವೇನೆಂದರೆ ಜೀವನದ ಬಹುಭಾಗವನ್ನು ಮರಗಳ ಮೇಲೆ ತಲೆಕೆಳಗಾಗಿ ಕಳೆಯುತ್ತವೆ. ವೀಕ್ಷಕರೇ, ಸ್ಲಾತ್ಗಳಲ್ಲಿ 2 ಬೆರಳಿನ ಸ್ಲಾತ್ ಹಾಗೂ 3 ಬೆರಳಿನ ಸ್ಲಾತ್ ಎಂಬ 2 ವಿಧಗಳಿವೆ. ವೀಕ್ಷಕರೇ, ಈ ಪ್ರಾಣಿಗೆ ಸ್ಲಾತ್ ಎಂಬ ಹೆಸರು ಹೇಗೆ ಬಂತು ಎಂದರೆ, ಇವುಗಳು ಬಹಳ ನಿಧಾನಗತಿಯಿಂದ ಚಲನೆಯಿಂದಾಗಿ ಇದಕ್ಕೆ ಸ್ಲಾತ್ ಎಂಬ ಹೆಸರು ಬಂದಿದೆ. ಸ್ಲಾತ್ ಎಂಬುದರ ಅರ್ಥ ನಿಧಾನ. ಇವುಗಳು ನೆಲದ ಮೇಲೆ ಅಸಹಾಯಕ ಪ್ರಾಣಿಗಳಾಗಿವೆ, ಆದರೆ ನೀರಿನಲ್ಲಿ ಈಜಬಲ್ಲವು. ಇವುಗಳ ಮೈಮೇಲೆ ದಟ್ಟವಾದ ಕೂದಲಿನ ಮೇಲೆ ಹಸಿರು ಪಾಚಿ ಬೆಳೆದಿರುತ್ತದೆ. ಈ ಪಾಚಿಗಳನ್ನು ಕೆಲವು ಜಾತಿಯ ಚಿಟ್ಟೆಗಳಿಗೆ ಆಹಾರವಾಗಿದೆ. ಇನ್ನು ಸ್ಲಾತ್ಗಳು ಸಾಮಾನ್ಯವಾಗಿ 60 ರಿಂದ 80 ಸೆಂಟಿಮೀಟರ್ ಉದ್ದ ಹಾಗೂ 3 ರಿಂದ 8 kgಯಷ್ಟು ತೂಕವಿರುತ್ತವೆ. ಇನ್ನು 2 ಬೆರಳಿನ ಸ್ಲಾತ್ಗಳು ದೊಡ್ಡ ಗಾತ್ರದಾಗಿರುತ್ತವೆ ಹಾಗೂ ಸ್ಲಾತ್ಗಳ ಕೈಗಳು ಉದ್ದವಾಗಿದ್ದು ಗುಂಡಾಕಾರದ ತಲೆ ಮತ್ತು ಸಣ್ಣ ಕಿವಿಗಳನ್ನು ಹೊಂದಿರುತ್ತವೆ. ವೀಕ್ಷಕರೇ, ಈ ಸ್ಲಾತ್ಗಳ ಇನ್ನೊಂದು ವಿಶೇಷವೇನೆಂದರೆ ಇವುಗಳು ಬಣ್ಣಗಳನ್ನು ಗುರುತಿಸುವ ದೃಷ್ಟಿ ಹೊಂದಿರುತ್ತವೆ. ಆದರೆ ಇವುಗಳು ಶ್ರವಣ ಶಕ್ತಿ ಉತ್ತಮವಾಗಿರುವುದಿಲ್ಲ. ಆದ್ದರಿಂದ ಇವು ವಾಸನೆ ಮತ್ತು ಸ್ಪರ್ಶದ ಮೂಲಕ ಆಹಾರ ಹುಡುಕುತ್ತವೆ. ಇವುಗಳು ಮರಗಳಲ್ಲಿ ತಲೆ ಕೆಳಗಾಗಿರುವುದರಿಂದ ವಾತಾವರಣದಿಂದ ಸೂಕ್ತ ರಕ್ಷಣೆಗಾಗಿ ಈ ರೀತಿ ವಿಕಸನಗೊಂಡಿವೆ. ಇನ್ನು ಇವುಗಳ ಆಹಾರ ಪದ್ಧತಿ ನೋಡೋದಾದರೆ, ಸಿಕ್ರೋಪಿಯಾ ಮರದ ಎಲೆಗಳೇ ಇವುಗಳ ಮುಖ್ಯ ಆಹಾರವಾಗಿವೆ. 2 ಬೆರಳಿನ ಸ್ಲಾತ್ಗಳು ಇದರ ಜೊತೆ ಕೀಟ, ಹಣ್ಣು, ಹಲ್ಲಿ ಮುಂತಾದವುಗಳನ್ನು ತಿನ್ನುತ್ತವೆ. ವೀಕ್ಷಕರೇ, ಇದಿಷ್ಟು ಸ್ಲಾತ್ ಎಂಬ ಪ್ರಾಣಿಯ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ RK ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.